ಎಲ್ಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ದೀರಾ? ಹೆಂಗೆ ಇತ್ತು ನಿದ್ದೆ ಎಲ್ಲ? ಹೇಳೋ, ನಿದ್ದೆ ಹೆಂಗಾಯ್ತು? ಸಕ್ಕತ್ತಾಗಿತ್ತು. ಹೆಂಗಿತ್ತು ನಿದ್ದೆ? ಚೆನ್ನಾಗಿತ್ತು. ಹೆಂಗಿತ್ತು ನಿದ್ದೆ? ನೋಡಿ ಗಾಯ್ಸ್, ಎಲ್ಲರೂ ಅಷ್ಟೇ ಗಾಯ್ಸ್, ವೇಸ್ಟ್. ಹೌದು, ಶ್ರೀಧರ್ ಗೌಡ ಬ್ಲಾಗ್ಸ್ SHR ಗೈಸ್. ವಿಡಿಯೋನೇ ಬಿಟ್ಟಿಲ್ಲ, ಆಗಲೇ ಸಬ್ಸ್ಕ್ರೈಬ್ ಮಾಡಿಸ್ಕೊಂತಾನೆ ಗೈಸ್. ನಾಗ ಇವತ್ತಿನ ಪ್ಲ್ಯಾನ್ ಹೇಳ್ರಿ. ಇವತ್ತಿನ ಪ್ಲ್ಯಾನು ನೀನು ಯಾವುದೋ ಕೆಫೆ ಹೇಳ್ದಲ್ಲ, ಓಮ್ ಬೀಚಲ್ಲಿ, ಯಾವುದು? ಇವತ್ತಿನ ಪ್ಲ್ಯಾನ್ ನಮಸ್ತೆ ಕೆಫೆಯಲ್ಲಿ ಹೋಗಿ ಬ್ರಂಚ್ ಮಾಡೋದು. ಎಸ್, ಹೌದು. ಬಟ್ ಏನು ಪ್ರಾಬ್ಲಮ್ಮು ಅಂದರೆ, ಬೆಳಗ್ಗೆಯಿಂದ ಒಳ್ಳೆ ಮಳೆ ಬರ್ತಿತ್ತು, ಇವಾಗ ಒಂಚೂರು ನಿಂತಿದೆ. ಬಟ್ ರಾತ್ರಿ ಫುಲ್ ಮಳೆ, ಬೆಳಗ್ಗೆ ಫುಲ್ ಮಳೆ, ಮಳೆ ಮೇಲೆ ಮಳೆ. ಗೈಸ್, ಎಲ್ಲರೂ ಹೋಗಿ OG ಶ್ರೀಧರ್ ಗೌಡ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಲಿಂಕ್ನ ಕೆಳಗೆ ಪೇಸ್ಟ್ ಮಾಡ್ತೀನಿ. ಈ ಪರವಾಗಿಲ್ಲ, ನಿಮಗೆ ಫ್ಯಾನ್ಸ್ ಬೇಕು ಇರಲಿ, ನಮಗೆ ಮೆತ್ತಗೆ ಬರಲಿ, ಪರವಾಗಿಲ್ಲ, ನೋ ವರೀಸ್. ಓಕೆ ಗಾಯ್ಸ್, ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಪ್ರೊಫೈಲ್ ಪಿಕ್ಚರ್ ತೋರಿಸೋ, ಪ್ರೊಫೈಲ್ ಪಿಕ್ಚರ್ ತೋರಿಸು. ಇವಂದು ಸೋನು ಗೌಡ, ಯಾರ್ಯಾರಿಗೋ ಮಾಡಬೇಡ ನೀನು. ಸೋನು ಗೌಡ ಬರ ಮಚ್ಚ, ನಾನು ನೀನು ಹಂಗೆ ಮಾಡೋಣ ಒಂದೊಂದು. ಈಗ ನೀನು ಮಾಡಿದಲ್ಲ ರೆಕಾರ್ಡಿಂಗ್ ಸೋನು ಗೌಡ ವ್ಲಾಗ್ಸ್, ಅದನ್ನ ಹಾಕು, ಫುಲ್ ವೈರಲ್ ಆಗ್ತದೆ. ಯಾಕೆ? ಅವಳು ಯಾರವಳು? ಯಾವುದೋ ಹುಡುಗಿ ತಾನೇ ಇದ್ದಿದ್ದು. ಯಾವಳ ಗಾಯಸ್ ಗೊತ್ತಿಲ್ಲ. ಯಾರು ಮಚ್ಚ ಅವಳು? ಇನ್ಸ್ಟಾಗ್ರಾಮಲ್ಲಿ ಕಳ್ಸಿದ್ದೀನಿ ನೋಡಿ ಗೈಸ್, ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್. ಚೆನ್ನಾಗಿತ್ತಾ ಕಾಫಿ? ಚೆನ್ನಾಗಿದೆ. ಬ್ರೂ ಕಾಫಿ ವಿತೌಟ್ ಶುಗರ್. ವಿತೌಟ್ ಶುಗರ್ ಕುಡಿದಿದ್ದು. ವಿತೌಟ್ ಶುಗರ್. ಎಕ್ಸ್ಕ್ಯೂಸ್ ಮೀ, ಕಾಫಿ, ಒನ್ ಕಾಫಿ ನಾರ್ಮಲ್. ಅದೇ ಎಲ್ಲಿಗೆ ಹೋಗ್ತಾ ಇರೋದು ಇವಾಗ? ಇವತ್ತು ನಮಸ್ತೆ ಕೆಫೆ ಬ್ರಂಚ್. 11 ಗಂಟೆ ಟೈಮ್, 11 ಗಂಟೆ. ಅಲ್ಲಿ ನೋಡಿ, ಎಷ್ಟು ದೂರ ಇಲ್ಲಿಂದ? 4-5 ಕಿಲೋಮೀಟರ್ ಇದೆ ಅಷ್ಟೇ. ಹೋಮ್ ಬೀಚಲ್ಲಿ ಹಾಂ, ಕಿಲೋಮೀಟರ್ ಗೊತ್ತಿಲ್ಲ, ಮ್ಯಾಪ್. ಬೇಗ ಹೊರಡ್ರಿ. ಹಲೋ ಗಾಯ್ಸ್, ಇವತ್ತು ಡೇ 2. ಡೇ 1 ಏನು ಮಾಡಿದ್ವಿ ಅಂತ, ಏನು ಮಾಡಿದ್ವಿ? ನಿನ್ನೆ ಫುಲ್ ಮಳೆ ಇತ್ತು. ಸೊ ಏನು ಮಾಡಿದ್ವಿ ಅಂದರೆ, ನಿನ್ನೆ ನಾವೇ ಲೈಮ್ ಸೋಡಾ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಸುತ್ತಾಡ್ಕೊಂಡಿದ್ವಿ. ಸೊ ವ್ಲಾಗಲ್ಲಿ ಏನೋ ಬಂದಿಲ್ಲ. ಇವತ್ತು ಡೇ 2. ಇವತ್ತಿನ ಪ್ಲ್ಯಾನ್ ಏನು ಅಂದರೆ, ಫಸ್ಟು ಬ್ರಂಚ್ ಎಲ್ಲಿಗೆ? ನಮಸ್ತೆ ಕೆಫೆಗೆ ಹೋಗ್ತಿದ್ದೀವಿ ಬ್ರಂಚ್ಗೆ. ಬ್ರಂಚ್ ಆದಮೇಲೆ ಮಿರ್ಜಾನ್ ಫೋರ್ಟ್ ಇಲ್ಲ ವಿಭೂತಿ ಫಾಲ್ಸ್ಗೆ ಹೋಗ್ತೀವಿ. ಆಮೇಲೆ ಸಂಜೆ ಇನ್ನೊಂದು ಕೆಫೆ ಇದೆ, ಸನ್ಸೆಟ್ ಕೆಫೆ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಇವಾಗ ಟೈಮು ಒಂದು 11:15 ಆಗಿದೆ. ಎಲ್ಲ ರೆಡಿಯಾಗಿದ್ದಾರೆ. ಮೀಟ್ ಬಿಲ್ಲು, ಇಲ್ಲಿರೋ ಕ್ಯಾಟು. ಸೊ ಕಾಫಿ ಎಲ್ಲ ಕುಡಿತಿದ್ದೀವಿ. ಆಮೇಲೆ ಇಲ್ಲಿಂದ ರೈಟ್ ನಮಸ್ತೆ ಕೆಫೆ. ಸೊ ಯಾ, ಲೆಟ್ಸ್ ಗೋ. ಗಾಯ್ಸ್, ಓಮ್ ಬೀಚಿಗೆ ಬಂದಿದ್ದೀವಿ. ಸೋನು, ನಿನ್ನ ಚಾನಲ್ಗೆ ನಾನು ವಿಡಿಯೋ ಕೊಡಿಸ್ತೀನಿ. ನನ್ನ ಹತ್ರ ತುಂಬ ವೀಡಿಯೋಸ್ ಇದೆ. ನೋಡಿ ಹೆಂಗಿದೆ ಅಂತ.
ಸೊ ಓಮ್ ಬೀಚ್ ಬಂದಿದ್ದೀವಿ, ನಮಸ್ತೆ ಕೆಫೆಗೆ, ಬ್ರಂಚ್ಗೆ. ದಿಸ್ ಇಸ್ ದ ವ್ಯೂ. ಏನು ಕಾರ್ಡ್ ಬಂತು. ಬ್ರೇಕ್ಫಾಸ್ಟ್ ಬಂತು, ಬ್ರೇಕ್ಫಾಸ್ಟ್ ವಿತ್ ಅ ವ್ಯೂ. ಬೇಡ ಬೇಡ ಬೇಡ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಷ್ಟಿದು? ನಾವು 150 ಹೇಳ್ತೀವಿ, 120. ಸಾರಿ ಟು ಇಂಟ್ರಪ್ಟ್ ಅಗೇನ್. ವಿಡಿಯೋ ಎಡಿಟ್ ಮಾಡ್ತಿದ್ದೆ. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಓಮ್ ಬೀಚಲ್ಲಿ ಬ್ರಂಚ್ ಮಾಡಾದ್ಮೇಲೆ ಆ್ಯಕ್ಚುಲಿ ಓಮ್ ಬೀಚಲ್ಲೆಲ್ಲ ತಿರ್ಗಾಡಾದ್ಮೇಲೆ ಅಲ್ಲಿ ಫೋಟೋ ಸೆಷನ್ ಅದು ಇದು ಮಾಡಿದ್ವಿ. ವೀಡಿಯೋಸ್ ಮಾಡೋದು ಮರೆತುಬಿಟ್ಟಿದ್ರು ಮಧ್ಯ. ಆಮೇಲೆ ಆ್ಯಕ್ಚುಲಿ ಇವತ್ತು ಪ್ಲ್ಯಾನ್ ಇದ್ದಿದ್ದು, ಅವತ್ತಿನ ದಿನ ಪ್ಲ್ಯಾನ್ ಇದ್ದಿದ್ದು ವಿಭೂತಿ ಫಾಲ್ಸ್ ಇಲ್ಲ ಮಿರ್ಜಾನ್ ಫೋರ್ಟ್ ಹೋಗೋಣ ಅಂತ. ಬಟ್ ಎನಿವೇಸ್ ನಾವು ಲೇಟಾಗಿದ್ವಿ ತುಂಬ. ಮತ್ತು ಹೋಗಿ ಬರೋಷ್ಟೊತ್ತಿಗೆ ಸಂಜೆ ಆಗುತ್ತೆ ಅಂತ ನಾವು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಏನು ಮಾಡಿದ್ವಿ ಅಂದರೆ ಹೆಂಗೂ ಮಧ್ಯಾಹ್ನ ಆಗ್ತಾ ಬರ್ತಿತ್ತು. ಸೊ ವಿ ವಾಂಟೆಡ್ ಟು ಟ್ರೈ ಸಮ್ ಫಿಶ್. ಸೊ ಅಲ್ಲಿ ಒಂದು ಫೇಮಸ್ ಜಾಗ ಇತ್ತು, ರಾಯಲ್ ಫಿಶ್ ಲ್ಯಾಂಡ್ ಅಂತ. ಸೊ ವಿ ಡಿಸೈಡೆಡ್ ಟು ಗೋ ದ್ಯಾರ್ ಆ್ಯಂಡ್ ಟ್ರೈ ಔಟ್ ಸಮ್ ಫಿಶ್. ಸೊ ಗೈಸ್, ವೀಡಿಯೋಲಿ ನೋಡ್ತಿರಂಗೆ ನಾವು ಅಲ್ಲಿ ಹೋಗಿ ಆರ್ಡ್ರ್ ಮಾಡಿದ್ವಿ ಪಾಂಫ್ರೆಟ್ ಫ್ರೈ, ಕಿಂಗ್ ಫಿಶ್ ಫ್ರೈ, ಫಿಶ್ ಮೀಲ್ಸ್. ಮತ್ತು ನಾನು ಪೂಜಾ ವಿ ಡೋಂಟ್ ಈಟ್ ಫಿಶ್, ಸೊ ವಿ ಆರ್ಡರ್ಡ್ ಜೀರಾ ರೈಸ್ ಆ್ಯಂಡ್ ದಾಲ್ ಫ್ರೈ. ನಾನು ತಿಂತೀನಿ, ಜಾಸ್ತಿ ತಿನ್ನಲ್ಲ. ಪೂಜಾ ತಿನ್ನೋದೇ ಇಲ್ಲ. ಸೊ ದಿಸ್ ಇಸ್ ದ ಪ್ಲೇಸ್. ಸಖತ್ತಾಗಿತ್ತು, ರಾಯಲ್ ಫಿಶ್ ಲ್ಯಾಂಡ್ ಅಂತ ಗೋಕರ್ಣದಲ್ಲಿ. ಇಟ್ಸ್ ಅ ಮಸ್ಟ್ ಟ್ರೈ ಪ್ಲೇಸ್. ಸೊ ಗೈಸ್, ರಾಯಲ್ ಫಿಶ್ ಲ್ಯಾಂಡಿಂದ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಊಟ ಸಖತ್ತಾಗಿತ್ತು. ಟು ನೋ ಮೋರ್ ಅಬೌಟ್ ದ ರೆಸ್ಟೋರೆಂಟ್ ಆ್ಯಂಡ್ ದ ಫುಡ್, ಪ್ಲೀಸ್ ಗೋ ಫಾಲೋ ವಾಟ್ಸ್ ಟೇಸ್ಟಿ ಆನ್ ವೀಲ್ಸ್ ಆನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್. ನಾಗಾರ್ಜುನ್ ವೀಡಿಯೋ ಬಿಡ್ತಾನೆ. ಆ್ಯಂಡ್ ಊಟ ಮಾಡೋಷ್ಟೊತ್ತಿಗೆ 4:30 ಆಗಿತ್ತು. ಸಿನ್ಸ್ ಇಟ್ ವಾಸ್ ವೆರಿ ಲೇಟ್ ಟು ಗೋ ಟು ಮಿರ್ಜಾನ್ ಫೋರ್ಟ್ ಆರ್ ವಿಭೂತಿ ಫಾಲ್ಸ್, ವಿ ಡಿಸೈಡೆಡ್ ಟು ಗೋ ಟು ಅ ಸನ್ಸೆಟ್ ವ್ಯೂ ಪಾಯಿಂಟ್. ಸೊ ಗೈಸ್, ಲುಕ್ ಅಟ್ ದಿಸ್ ವ್ಯೂ. ನೋಡ್ರಿ, ಇದು ಸಕ್ಕತ್ತಾಗಿದೆ. ಸನ್ಸೆಟ್ ವ್ಯೂ ಇದು ಆ್ಯಕ್ಚುಲಿ. ಬಟ್ ದೇರ್ ಇಸ್ ನೋ ಸನ್ ಟುಡೇ. ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್, ಮ್ಯಾನ್. ದಿಸ್ ಇಸ್ ದ ಥರ್ಡ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್. Gives Bali vibes, but Desi Bali vibes. ಏನಂತೇನಾಗ? ಹೌದಪ್ಪ. ಇನ್ನು ಮಳೆ ಬಂದರೆ ಸಕ್ಕತ್ತಾಗಿರುತ್ತೆ ಆ್ಯಕ್ಚುಲಿ. ಬಟ್ ಇಲ್ಲಕ್ಕಾಗಲ್ಲ, ಎಲ್ಲೂ ಇಲ್ಲ, ಶೇಡ್ಸ್ ಏನೂ ಇಲ್ಲ. ಬಟ್ ಲುಕ್ ಎಟ್ ದ ವ್ಯೂ. ಸನ್ಸೆಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಇಲ್ಲಿ. ಬಟ್ ಇವಾಗ ಮಳೆ ಸೀಸನ್ನು. ಅಲ್ಲೆಲ್ಲ ಜನ ಕೂತ್ಕೊಂಡಿದ್ದಾರೆ, ಫಿಶಿಂಗ್ ಮಾಡ್ತಿದ್ದಾರೆ. ಅಲ್ಲೆಲ್ಲ ಇದ್ದಾರೆ ನೋಡಿ, ಯೋಗ ಮಾಡ್ತಿದ್ದಾರೆ. ಯಾರೂ ಇಲ್ಲ, ಮಾಮೂಲಿ ತುಂಬ ಜನ ಇರ್ತಾರೆ ಇಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಸನ್ಸೆಟ್, ಹಿಲ್ ಟಾಪ್ ಸನ್ಸೆಟ್ ವ್ಯೂ. ಮಳೆ ಬರ್ತಿದೆ ಗಾಯ್ಸ್, ಓಡ್ರಿ. ನೀತಿದೆ. ಪೂಜು ಸ್ಪಾಟ್ ಹೆಂಗಿತ್ತು? ಕ್ರೇಜಿ ಆಗಿತ್ತು. ಚೆನ್ನಾಗಿತ್ತಾ? ಹ್ಯಾಪಿ ಅದಾ? ಹೆಂಗಿತ್ತು ಮತ್ತೆ ಸ್ಪಾಟು? ಹಾಂ, ನಡಿ ಹೋಗೋಣ. ಹಿಂಗೆ ಅನಿತಿತ್ತಲ್ಲ, ಅದಕ್ಕೆ ಜೋರಾಗಿ ಬಂದ್ಬಿಟ್ರೆ ಅಂತ. ಅಣ್ಣವ್ರು ಇನ್ಸ್ಟಾಗ್ರಾಮಲ್ಲಿ ಯಾಕೆ ಬಿಡ್ತವ್ರೆ. ಹೆಂಗಿತ್ತಪ್ಪ ಸ್ಪಾಟು? ಆಗವ್ರೆ, ಬನ್ನಿ, ಇನ್ನೊಂದೆರಡು ನಿಮಿಷ ಕುತ್ಕೊಂಡು ಹೋಗೋಣ. ಅಲ್ಲಿ ನೋಡಿ ಗೈಸ್, ಅದೊಂಥರ ಹಿಲ್ ಸ್ಟೇಷನ್ ವೈಬ್ಸು, ಹಿಲ್ ಬೀಚ್ ವೈಬ್ಸ್. ನೋಡಿದ್ರಾ? 1 shot 2 birds. ಇಲ್ಲಿ ನೋಡಿ, ಇಲ್ಲಿ ರೊಮ್ಯಾಂಟಿಕ್ ಮೂಮೆಂಟ್ ನಡೀತಿದೆ. ಇಲ್ಲಿ ರೊಮ್ಯಾಂಟಿಕ್ ಅಲ್ಲ ಅನ್ಸುತ್ತೆ, ಫ್ರೆಂಡ್ಸ್ ಅನ್ಸುತ್ತೆ. ಸಾರಿ ಗೈಸ್, ತಪ್ಪಾಗಿ ಜಡ್ಜ್ ಮಾಡಿಬಿಟ್ಟಿದ್ದೀನಿ. ವಿ ಸಪೋರ್ಟ್. ನಮಗೇನು ಪ್ರಾಬ್ಲಮ್ ಇಲ್ಲ, ಸಾರಿ. ಇಲ್ಲಿಂದ ನೋಡಿ ಗೈಸ್, ವ್ಯೂ ನೋಡಿ.
ಸನ್ಸೆಟ್ ಪಾಯಿಂಟಲ್ಲಿ ಒಳ್ಳೆ ಮಳೆ ಬಂತು ನೋಡ್ರಿ. ಸೊ ಹೊರಟಿದ್ದೀವಿ ಇವಾಗ ಸನ್ಸೆಟ್ ಕೆಫೆಗೆ. ನೆನ್ನೆ ಹೋಗಿ ಪೋಪಟ್ ಆಗೋಗಿತ್ತಲ್ಲಿ ಯಾವುದೋ ಕೆಫೆ ಅನ್ಕೊಂಡು ಎಲ್ಲೋ Head south on Kudli Beach Road toward Om Beach Road. ಗೂಗಲ್ ಮ್ಯಾಪ್ ಅವ್ರು ಹಾಕೋರು ಸುಮ್ಮನಿದ್ರೆ ಚೆನ್ನಾಗಿರೋದು. ಸೊ ಲೆಟ್ಸ್ ಗೋ ಟು ಸನ್ಸೆಟ್ ಕೆಫೆ. 8 ಕಿಲೋಮೀಟರ್ ಇದೆ, ಹೊರಡೋಣ ಬನ್ನಿ, ನೀವು ಬನ್ನಿ ಜೊತೆಗೆ. ಮಳೆ ನೋಡಿ ಗೈಸ್, ಮಳೆ. ಸೊ ಗೈಸ್ ಕೊನೆಗೂ ನಾವು ರೈಟ್ ಸನ್ಸೆಟ್ ಕೆಫೆಗೆ ಬಂದಿದ್ದೀವಿ. ಬಂದಾದ್ಮೇಲೆ ನೋಡಿದ್ರೆ ಫೋನಲ್ಲಿ ಚಾರ್ಜೇ ಇರಲಿಲ್ಲ. ಸೊ ಜಾಸ್ತಿ ಫುಟೇಜಸ್ ಇರಲಿಲ್ಲ. ದಿಸ್ ಇಸ್ ದ ಓನ್ಲಿ ಫುಟೇಜ್ ಐ ಫೌಂಡ್. ಅದು ಗೌಡನ್ ಫೋನಿಂದ ಸಿಕ್ಕಿದ್ದು. ಸೊ ಗೈಸ್ ಸನ್ಸೆಟ್ ಕೆಫೆಯಲ್ಲಿ ಊಟ ಮಾಡಾದ್ಮೇಲೆ ನಾವು ಸೀದಾ ರೂಮ್ಗೆ ಹೋದ್ವಿ. ಒಳ್ಳೆ ಮಳೆ ಇತ್ತು, ಜೋರು ಮಳೆ ಅಂದರೆ ಜೋರು ಮಳೆ. ಸೊ ವಿಡಿಯೋ ಏನೂ ಮಾಡಲಿಲ್ಲ, ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ನಂದಂತೂ ಆಫೇ ಆಗೋಗಿತ್ತು. ಸೊ ರೂಮ್ಗೆ ಹೋದ್ಮೇಲೆ ನಾವು ಒಂದು 5-6 ಗೇಮ್ ಊನೋ ಆಡಿದ್ವಿ. ಊನೋ ಆಡೋದ್ಮೇಲೆ ಎಲ್ಲರಿಗೂ ಸುಸ್ತಾಗಿತ್ತು. ಸೊ ಎಲ್ಲರೂ ನಿದ್ದೆ ಮಾಡಿದ್ರು. ಸೊ ಗೈಸ್ ದಿಸ್ ಈಸ್ ಇಟ್ ಫಾರ್ ದಿಸ್ ವಿಡಿಯೋ. ಇನ್ನೂ ವೀಡಿಯೋಸ್ ಬರುತ್ತೆ. ಇಫ್ ಯು ಲೈಕ್ ದ ವಿಡಿಯೋ, subscribe to the channel, like the video, and comment down what you think about the video. I know there's a lot of mistakes even in this video. ಏನೇನೋ ಹೇಳಿದ್ದೀನಿ ಗೊತ್ತಿಲ್ಲ. So if you like the video, drop a like. Okay, thank you for watching till the end, and I'll see you in the next video.